ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಹಿಪ್ಪರಿಗೆ ಇವತ್ತು ನಾವು 10ನೇ ತರಗತಿ ಮಕ್ಕಳಿಗೆ ಏನ್ ಮಾಡ್ಲಾಕತ್ತಿದೀವಿ ಅಂದ್ರ ಕಾಪರ್ ಮೆಟಲ್ ನೈಟ್ರಿಕ್ ಆಮ್ಲದ ಜೊತೆ ಯಾವ ರೀತಿ ವರ್ತಿಸಿದಾಗ ಕಂದು ಬಣ್ಣದ ಧೂಮ ಯಾವ ರೀತಿ ಬಿಡುಗಡೆ ಆಗ್ತೈತಿ ಅನ್ನೋದನ್ನ ನಾವೇನಪ್ಪಾ ಅಂದ್ರೆ ಒಂದು ಸ್ಮಾಲ್ ಪ್ರಯೋಗ ಮಾಡೋದ್ರ ಮುಖಾಂತರ ನಾವೆಲ್ಲರೂ ನೋಡ್ಬೇಕಂತ ಅನ್ಕೊಂಡಿದೀವಿ. ಎಷ್ಟು ದಿವಸ ನಾವ್ ಏನ್ ಕಲ್ತದೀವಿ ಅಂದ್ರ ಬರೀ ಸಿಲೆಬಸ್ ಒಳಗೆ ಮಾತ್ರ ಕಲ್ತದೀವಿ, ಅದನ್ನ ಪ್ರಾಕ್ಟಿಕಲ್ ಆಗಿ ನಾವ್ ಯಾರು ಮಾಡಿಲ್ಲ. ಮಾಡಿದೀವ ಇಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿಲ್ಲ. ಈ ಸಾರಿ ಇವತ್ತು ಏನ್ ಮಾಡೋಣ ಅಂದ್ರ ಪ್ರಾಕ್ಟಿಕಲ್ ಆಗಿ ಮಾಡೋಣ. ಇದನ್ನ ಏನ್ ತಗೊಂಡಿದೀವಿ ಅಂದ್ರ ಕಾನ್ಸಂಟ್ರೇಷನ್ ನೈಟ್ರಿಕ್ ಆಸಿಡ್, ಹೌದಾ? ಇದನ್ನ ತಗೊಂಡಿದೀವಿ. ಇದನ್ನ ಏನ್ ಮಾಡೋಣ ಅಂದ್ರ ಇದ್ರೊಳಗ ಪ್ರಣಾಳದ ಟೆಸ್ಟ್ ಟ್ಯೂಬ್ ಒಳಗೆ ಹಾಕೋಣ. ಈಗ ಏನ್ ಮಾಡಿದೀವಿ ಅಂದ್ರೆ ಪ್ರಣಾಳದೊಳಗಡೆ ನೈಟ್ರಿಕ್ ಆಸಿಡ್ ಅನ್ನ ಹಾಕಿದೀವಿ. ಇದ್ರೊಳಗಡೆ ಏನೈತಿ ಅಂದ್ರ ಕಾಪರ್ ಮೆಟಲ್ ಅದ, ಹೌದಾ? ಆ ಕಾಪರ್ ಮೆಟಲ್ ಅನ್ನ ನಾ ಇಲ್ಲಿ ಏನ್ ಮಾಡೀನಿ ಅಂತ ತಗೊಂಡನಿ. ಈಗ ಏನ್ ಮಾಡೋಣ ಅಂದ್ರೆ ಈ ಕಾಪರ್ ಮೆಟಲ್ ಅನ್ನ ಇದ್ರೊಳಗಡೆ ಹಾಕೋಣ. ರಿಯಾಕ್ಷನ್ ಆಗ್ಲಾಯ್ತ? ಹೊಗೆ ಬರ್ಲಾಕತ್ತೈತಿ ಸಣ್ಣಂಗೆ. ಇಲ್ಲಿ ನೋಡಿ ಮೇಲ್ಗಡೆ ಎಲ್ಲಾಯ್ತ ಬಂತ. ಕಂದು ಬಣ್ಣದ ಧೂಮ ಅಥವಾ ಹೊಗೆ ಅಂತ ಏನ್ ಕರಿತೀವೋ ಅದೇನಾಗಿರ್ತೈತಿ? ನೈಟ್ರೋಜನ್ ಆಕ್ಸೈಡ್ ಅಥವಾ ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ತೈತಿ, ಹೌದಲ್ಲ? ನೋಡಿದ್ರಿ ಎಲ್ಲಾರು? ಧನ್ಯವಾದಗಳು. ಮೊದಲಿಗೆ ನನ್ನ ನಮಸ್ಕಾರಗಳು. ಈ ಪ್ರಯೋಗದಿಂದ ತಿಳಿದುಕೊಂಡಿರುವುದೇನೆಂದರೆ, ನಾವು ಮೊದಲಿಗೆ ಎಲ್ಲ ಚಟುವಟಿಕೆಗಳನ್ನು ತರಗತಿಯಲ್ಲಿ ಊಹಿಸಿಕೊಂಡು ತಿಳಿದುಕೊಂಡಿರುತ್ತೇವೆ. ಆದರೆ ಈಗ ಪ್ರಯೋಗಾಲಯದಲ್ಲಿ ಕಣ್ಣಾರೆ ಕಂಡು ಅದರ ವರ್ತನೆಯನ್ನು ನಿಜವಾಗಿ ಕಂಡಿರುತ್ತೇವೆ. ಈ ಪ್ರಯೋಗಾಲಯಕ್ಕೆ ಕಾರಣೀಭೂತರಾದ ಶ್ರೀ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಮತ್ತು ಗೌರವಾನ್ವಿತ ಕಾರ್ಯದರ್ಶಿಯವರಿಗೆ ಹಾಗೂ ಸರ್ವ ಸದಸ್ಯರಿಗೆ ನನ್ನ ಧನ್ಯವಾದಗಳು.